ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಹೈಕೋರ್ಟ್ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಸಿಎಂಗೆ ಹಿನ್ನಡೆ. 3 ತಿಂಗಳಲ್ಲಿ ತನಿಖಾ ವರದಿ ಸಲ್ಲಿಸಲು ಮೈಸೂರು ಲೋಕಾಯುಕ್ತಕ್ಕೆ ಗಡುವು. ಇಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ? ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು. ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ. ಬಿಜೆಪಿ ಶಾಸಕರು, ಸಂಸದರು, ಎಂಎಲ್ಸಿಗಳು ಭಾಗಿಯಾಗಲು ಸೂಚನೆ. ಮೂಡಾ ಟೆನ್ಷನ್ ನಡುವೆಯೇ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ. ಕೋರ್ಟ್ ತೀರ್ಪಿನ ಬಗ್ಗೆ ಮುಂದೇನು ಎಂಬ ಬಗ್ಗೆ, ನಿವೃತ್ತ ನ್ಯಾಯಾಧೀಶ ಕೆಂಪಣ್ಣ ವರದಿ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಸಾಧ್ಯತೆ. ಹರಿಯಾಣ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿಷಯ ಪ್ರಸ್ತಾಪ. ಮೋದಿ ನಡೆಗೆ ಕೆರಳಿ ಪತ್ರ ಬರೆದಿದ್ದ ಕರ್ನಾಟಕ ಸಿಎಂ. ನೇರ ಚರ್ಚೆಗೆ ರೆಡಿನಾ ಎಂದು ಸಿದ್ದರಾಮಯ್ಯ ಸವಾಲು. ಪೊಲೀಸ್ ಆಯ್ತು, ಕೋರ್ಟ್ ಆಯ್ತು, ಇದೀಗ ಐಟಿ ಸಂಕಷ್ಟ. ನಟ ದರ್ಶನ್ರ ಹಣದ ಮೂಲ ಪತ್ತೆಗೆ ಮುಂದಾದ ಐಟಿ ಇಂದು ಬಳ್ಳಾರಿ ಜೈಲಿಗೆ ತೆರಳಿ 2 ದಿನ ವಿಚಾರಣೆ. ಅತ್ಯಾಚಾರ ಕೇಸ್ನಲ್ಲಿ ಮುನಿರತ್ನಗೆ ಎಸ್ಐಟಿ ಡ್ರಿಲ್. ತನಿಖಾಧಿಕಾರಿಗಳಾದ ಸೌಮ್ಯಲತಾ ನೇತೃತ್ವದಲ್ಲಿ ಪ್ರಶ್ನೆಗಳ ಸುರಿಮಳೆ. ಇಂದು ಅಥವಾ ನಾಳೆ ಆರೋಪಿ ಕರೆದೊಯ್ದು ಸ್ಥಳ ಮಹಜರು ಸಾಧ್ಯತೆ. ಜಮೀನಿನಲ್ಲಿ ವಿದ್ಯುತ್ ತಂತಿ ತಗುಲಿ ಸಹೋದರ ದುರ್ಮರಣ. ವಿಜಯಪುರ ಜಿಲ್ಲೆಯ ಬಾಬಾನಗರದಲ್ಲಿ ಮನ ಕಲಕುವ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ ಸಚಿವ ಎಂಬಿ ಪಾಟೀಲ್. ಚಾತುರ್ಮಾಸ್ಯ ವ್ರತದ ಬಳಿಕ ಅಯೋಧ್ಯೆಗೆ ಪೇಜಾವರ ಶ್ರೀ ಭೇಟಿ. ರಾಮ ಮಂದಿರಕ್ಕೆ ತೆರಳಿ ಬಾಲರಾಮನ ದರ್ಶನ ಪಡೆದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ರಾಮತಾರಕ ಯಜ್ಞದ ಪೂರ್ಣಾಹುತಿಯಲ್ಲೂ ಭಾಗಿ. ವಿಜಯಪುರ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಅವಾಂತರ. ಭೀಮಾ ನದಿ ಸೇತುವೆ ಬಳಿ ಹಳಿ ತಪ್ಪಿದ ರೈಲು ಹಳಿ ತಪ್ಪಿದ ಹಿನ್ನೆಲೆ ಕೆಲ ರೈಲುಗಳ ಸಂಚಾರ ರದ್ದು. ಯಾದಗಿರಿ ಜಿಲ್ಲೆಯಲ್ಲೂ ಕಳೆದ ರಾತ್ರಿ ವರುಣನ ಅಬ್ಬರ. 1 ಗಂಟೆ ಸುರಿದ ಮಳೆಗೆ ಶಾಸ್ತ್ರಿ ವೃತ್ತದ ರಸ್ತೆ ಜಲಾವೃತ. ಮಳೆ ನೀರಲ್ಲಿ ವಾಹನ ಚಲಿಸಲಾಗದೆ ಸವಾರರ ಪರದಾಟ. ಭಾರೀ ಮಳೆಗೆ ತತ್ತರಿಸಿ ಹೋದ ವಾಣಿಜ್ಯ ನಗರಿ ಮುಂಬೈ. ಧಾರಾಕಾರ ಮಳೆಯಿಂದ ತಗ್ಗು ಪ್ರದೇಶಗಳು ಜಲಾವೃತ. ಕೆರೆಯಂತಾದ ರಸ್ತೆಗಳು, ವಾಹನ ಸವಾರರ ಪರದಾಟ. ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ. ಮುಂಬೈನಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ವಿಮಾನಯಾನ, ರೈಲು ಸಂಚಾರದಲ್ಲೂ ವ್ಯತ್ಯಯ. ಮಹಾರಾಷ್ಟ್ರದ ಧಾರಾಕಾರ ಮಳೆಗೆ ಭಾರೀ ಅವಾಂತರ. ಮುಂಬ್ರಾ ಬೈಪಾಸ್ ರಸ್ತೆಯಲ್ಲಿ ಭೂಕುಸಿತ. ರಸ್ತೆ ಉರುಳಿದ ಬಂಡೆಗಳನ್ನ ತೆರವು ಕಾರ್ಯ, ಸವಾರರ ಪರದಾಟ. ಗುಜರಾತ್ನ ಸೂರತ್ನಲ್ಲೂ ವರುಣಾರ್ಭಟ. ಧಾರಾಕಾರ ಮಳೆಗೆ ನದಿಯಂತಾದ ರಸ್ತೆಗಳು, ಅಂಗಡಿ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ. ಗೋದಾಮಿನಲ್ಲಿ ಇರಿಸಲಾಗಿದ್ದ ಪಟಾಕಿಗಳಿಗೆ ಬೆಂಕಿ. ತಮಿಳುನಾಡಿನ ಶಿವಕಾಶಿಯಲ್ಲಿ ಘಟನೆ. ಪಟಾಕಿ ಸಿಡಿತದಿಂದ ಹೊತ್ತಿ ಉರಿದ ಗೋಡೌನ್. ರಷ್ಯಾ ಮೇಲೆ ಕ್ರೂಸ್ ಕ್ಷಿಪಣಿ ದಾಳಿಗೆ ಉಕ್ರೇನ್ ಪ್ಲಾನ್. ಉನ್ನತಾಧಿಕಾರಿಗಳ ತುರ್ತು ಸಭೆ ಕರೆದ ಪುಟಿನ್. ನ್ಯೂಕ್ಲಿಯರ್ ದಾಳಿ ಬಗ್ಗೆ ಉಕ್ರೇನ್ ಬೆಂಬಲಿಗರಿಗೂ ಪುಟಿನ್ ವಾರ್. ಉಕ್ರೇನ್ ಬೆಂಬಲಿತ ರಾಷ್ಟ್ರಗಳಿಗೆ ರಷ್ಯಾ ಉಕ್ರೇನ್ ದಾಳಿ ವಾರ್ನಿಂಗ್. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಕಳವಳ. ಶಾಂತಿ ಸಭೆಗೆ ಸಹಾಯ ಮಾಡುವಂತೆ ವಿಶ್ವ ನಾಯಕರಿಗೆ ಮನವಿ. ಇಸ್ರೇಲ್ ಲೆಬನಾನ್ ನಡುವೆ ಯುದ್ಧದ ವಾತಾವರಣ. ಲೆಬನಾನ್ಗೆ ಪ್ರಯಾಣ ಬೆಳೆಸದಂತೆ ಭಾರತೀಯರಿಗೆ ಸೂಚನೆ. ಬೈರುತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಮನವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.